ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಹೇಗಾದರೂ ಮಾಡಿ ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಸುಮಾರು 3 ವರ್ಷಗಳಿಂದ ಅಮಿತ್ ಶಾ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ, ಅದನ್ನು ವಿವರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಆ ಪ್ರಯತ್ನವನ್ನು ಒಂದು ಕಾರಣಕ್ಕೆ, ಒಂದಲ್ಲ 2-3 ಕಾರಣಗಳಿಗಾಗಿ ಕೈ ಬಿಟ್ಟಿದ್ರು 2022ರಲ್ಲಿ. ಮತ್ತೆ ಅವರನ್ನೇ ಮುಖ್ಯಮಂತ್ರಿ ಮಾಡಿದ್ರು. ಆದರೆ ಈಗ ಮತ್ತೆ ಅವರನ್ನು ಇಳಿಸುವಂತಹದಕ್ಕೆ ಅಮಿತ್ ಶಾ ಮಾತ್ರ ಅಲ್ಲ, ನರೇಂದ್ರ ಮೋದಿ ಅವರೂ ಸಹ ಮುಂದಾಗಿದ್ದಾರೆ ಮತ್ತು ಅದಕ್ಕೆ ಒಂದು ತಂತ್ರವನ್ನು ಸಹ ಹೂಡಿದ್ದಾರೆ. ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಸಹ ಮಾಡ್ತೇನೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಯೋಗಿ ಆದಿತ್ಯನಾಥ್ ಸಂಸದರಾಗಿದ್ದವರನ್ನ 2017ರಲ್ಲಿ BJP ದಿಢೀರಂತ ಮುಖ್ಯಮಂತ್ರಿ ಮಾಡ್ತು. ಅವರು MLA ಸಹ ಅಲ್ಲ, ಸ್ಟೇಟ್ ಪಾಲಿಟಿಕ್ಸಲ್ಲಿ ಇದ್ದದ್ದೇ ಇಲ್ಲ. ಆದರೆ ಆಗ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಗೆ ಇದ್ದಂತಹ ಯೋಚನೆ ಏನು ಅಂದರೆ, ಹಿಂದುತ್ವದ ಹೆಸರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಕೂರಿಸ್ಬೇಕು. ಆ ಮೂಲಕ ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಓಟುಗಳನ್ನು ಒಟ್ಟಿಗೆ ಮಾಡಿಕೊಂಡು 2019ರಲ್ಲಿ ವಾಪಸ್ ಕೇಂದ್ರದಲ್ಲಿ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಯೋಚನೆಯಲ್ಲಿ 2017ರಲ್ಲಿ ಆದಿತ್ಯನಾಥ್ರನ್ನು ಅಲ್ಲಿ ಮುಖ್ಯಮಂತ್ರಿಯಾಗಿ ಮಾಡಿದ್ರು. ಅದಕ್ಕೆ ಸಾಕಷ್ಟು ಜನ ರೇಸಲ್ಲಿದ್ದರು ಮುಖ್ಯಮಂತ್ರಿ ಆಗೋದಕ್ಕೆ. ಅಲ್ಲಿನ ಲೋಕಲ್ ಲೀಡರ್ಸು, ಸೀನಿಯರ್ ಲೀಡರ್ಗಳೆಲ್ಲ ಇದ್ದರು. ಆದರೆ ಇವರು ಸೀನಿಯರು ಅಲ್ಲ, MLAನೂ ಅಲ್ಲ. ಆದರೂ ಸಹ ಆದಿತ್ಯನಾಥನ್ ಮಾಡಿದ್ರು ಬಿಕಾಸ್ ಆಫ್ ಹಿಂದುತ್ವ ಅಂತ. ಆ ಮೂಲಕ ಈ ಅಂಧ ಭಕ್ತರು, BJP ಭಕ್ತರು, ನರೇಂದ್ರ ಮೋದಿ ಭಕ್ತರು, ಅವ್ರಿಗೆಲ್ಲರಿಗೂ ಸಹ ಒಬ್ಬ ವ್ಯಕ್ತಿ, ಮುಸ್ಲಿಮರನ್ನು ದ್ವೇಷ ಮಾಡುವ ಮನಸ್ಥಿತಿಯ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವಂಥದ್ದು ಅವರಿಗೆ ಒಂದು ಸಿಕ್ತು, ಸಮಾಧಾನ ಸಿಕ್ತು. ಅದನ್ನು ಅವರು 2019ರಲ್ಲಿ ಸಾಬೀತು ಮಾಡಿದ್ರು. 2019ರಲ್ಲಿ ಪ್ರಚಂಡವಾಗಿ 80ರಲ್ಲಿ 72 ಸೀಟನ್ನು BJPಗೆ ಗೆಲ್ಲಿಸ್ಕೊಟ್ರು. ಸೊ ಅಲ್ಲಿಗೆ ಆ ಲೆಕ್ಕಾಚಾರ ಸರಿ ಹೋಯ್ತು. ಆದರೆ 2021 ಬರೋ ಹೊತ್ತಿಗೆ ಯೋಗಿ ಆದಿತ್ಯನಾಥ್ ವಿರುದ್ಧ ಅಮಿತ್ ಶಾಗೆ ಅಸಮಾಧಾನಗಳು ಶುರುವಾಯಿತು. ಕಾರಣ ಇಷ್ಟೇ, ಆದಿತ್ಯನಾಥ್ ಇವರ ಮಾತು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇಡೀ ದೇಶದಲ್ಲಿ BJP ನಾಯಕರು, ಮುಖ್ಯಮಂತ್ರಿಗಳಿಂದ ಹಿಡಿದು ಗವರ್ನರ್ ಆಗಿದ್ದರೂ ಸಹ ಅಮಿತ್ ಶಾ, ನರೇಂದ್ರ ಮೋದಿ ಹೇಳಿದ್ದನ್ನೇ ಪಾಲಿಸ್ಕೊಂಡು ಬರ್ತಿದ್ರು. ಆದರೆ ಯೋಗಿ ಆದಿತ್ಯನಾಥ್ ಮಾತ್ರ ಅದಕ್ಕೆ ಒಗ್ಗಲ್ಲ ಅಂದುಬಿಟ್ರು. ಅವರು ತೋರಿಸಿದಂತಹ 2 ಮುಖ್ಯವಾದ ಬಂಡಾಯಗಳು ಅಂದರೆ, ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾದರೆ ಬೇರೆ ಮುಖ್ಯಮಂತ್ರಿಗಳ ಹಾಗೆ, ಬೇರೆ BJP ಮುಖ್ಯಮಂತ್ರಿಗಳ ಹಾಗೆ, ಬೇರೆ BJP ನಾಯಕರ ಹಾಗೆ ಪ್ರತಿಯೊಂದಕ್ಕೂ ಸಹ ಅಮಿತ್ ಶಾ ಬಾಗಿಲು ಬಡಿಯುವಂತಹ, ಅಮಿತ್ ಶಾ ಮುಂದೆ ಹೋಗಿ ನಿಂತ್ಕೊಂಡು ವಿವರಿಸಿ ಅವರ ಅಪ್ಪಣೆ ಪಡೆದು ಅದನ್ನು ಲಾಗು ಮಾಡುವಂತಹದಕ್ಕೆ ಹೋಗಲಿಲ್ಲ. ತಮ್ಮದೇ ರೀತಿಯಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಶುರು ಮಾಡಿದ್ರು ಆದಿತ್ಯನಾಥ್. ಅದು ಮೊದಲನೇದಾಗಿ ಅಮಿತ್ ಶಾಗೆ ಸಿಟ್ಟು ಬರ್ಸೋದಕ್ಕೆ ಶುರು ಮಾಡಿತು. ಎರಡನೇದು, ಅಮಿತ್ ಶಾ ಏನೇ ಮಾಡಿದರೂ ಸಹ ನರೇಂದ್ರ ಮೋದಿ ಅವರ ನಂತರದ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗೋದು ಸಾಧ್ಯ ಇಲ್ಲ ಅನ್ನುವಂತಹ ಮನಸ್ಥಿತಿಗೆ ಅಂಧಭಕ್ತರನ್ನು ತಗೊಂಡು ಬಂದಿದ್ದು, BJPಯ ಭಕ್ತರನ್ನು ತಗೊಂಡು ಬಂದಿದ್ದು, ಯಾರೆಲ್ಲ ಮುಸ್ಲಿಂ ದ್ವೇಷದ ಕಾರಣಕ್ಕಾಗಿ BJPಗೆ ವೋಟ್ ಹಾಕ್ತಾರೋ ಆ ವೋಟ್ ಬ್ಯಾಂಕನ್ನು ತಗೊಂಡು ಬಂದಿದ್ದು ಯೋಗಿ ಆದಿತ್ಯನಾಥೇ ನರೇಂದ್ರ ಮೋದಿ ಅವರು ಉತ್ತರಾಧಿಕಾರಿ ಆಗಬೇಕು ಅನ್ನುವಂತಹ ಮಾತುಗಳು ಬಹಳ ಜೋರಾಗಿ BJP ಬೆಂಬಲಿಗರು, BJP ಭಕ್ತರು, ಮೋದಿ ಭಕ್ತರು, ಅದರಲ್ಲೂ ಅಂಧ ಭಕ್ತರು ಎಲ್ಲರಲ್ಲೂ ಬರೋದಕ್ಕೆ ಶುರುವಾಯಿತು. ಯಾವಾಗ ಈ ಭಕ್ತಗಣ ಹಾಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೋ, ಅಮಿತ್ ಶಾಗೆ ಅಲ್ಲಿ ರೆಡ್ ಸಿಗ್ನಲ್ ಕಾಣಿಸ್ತು. ನನ್ನ ಗತಿ ಏನು ಅಂತ. ಇನ್ನು ಮೂರನೇ ಕಾರಣ ಒಂದಿತ್ತು. ಮೂರನೇ ಕಾರಣ ಏನು ಅಂದರೆ, ಯೋಗಿ ಆದಿತ್ಯನಾಥ್ ಬೇರೆ BJP ನಾಯಕರ ರೀತಿಯಲ್ಲಿ ಪ್ರೋ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣರ ಪರ ಅಲ್ಲ. ಯೋಗಿ ಆದಿತ್ಯನಾಥ್ ಆಡಳಿತದಲ್ಲಿ ಬ್ರಾಹ್ಮಣರಿಗೆ ಸಾಕಷ್ಟು ಅಸಮಾಧಾನ ಇದೆ. ಬ್ರಾಹ್ಮಣರ ಯಾವ ವಿಚಾರಕ್ಕೂ ಸಹಕರಿಸೋದಿಲ್ಲ, ಬ್ರಾಹ್ಮಣರನ್ನ ದ್ವೇಷ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅನ್ನುವಂತಹ ಮಾತುಗಳು ಬ್ರಾಹ್ಮಣ ಸಮುದಾಯದಿಂದಲೇ ಬರ್ತಿರ್ತವೆ. ಅದಕ್ಕೆ ಕಾರಣಗಳು ಇದೆ. ಯಾಕಂದ್ರೆ ಆದಿತ್ಯನಾಥ್ ಬಂದಿರುವಂಥದ್ದು ನಾಥಪಂಥದಿಂದ. ನಾಥಪಂಥ ಹುಟ್ಟಿದ್ದೇ ಬ್ರಾಹ್ಮಣ್ಯದ ವಿರುದ್ಧ. ಆ ನಾಥಪಂಥ ಸೃಷ್ಟಿಯಾಗಿದೆ ಅದರ ವಿರುದ್ಧ, ಮತ್ತು ನಾಥಪಂಥದ ಸ್ವಾಮೀಜಿಯಾಗಿ ಆದಿತ್ಯನಾಥ್ ಇದ್ದಿದ್ದು, ಇವತ್ತಿಗೂ ಇರೋದಂಥದ್ದು ಗೋರಖ್ಪುರದಲ್ಲಿ. ಸೊ ಹಾಗಿರಬೇಕಾದ್ರೆ ಬ್ರಾಹ್ಮಣರ ಪರ ನಿಲ್ಲೋದಕ್ಕೆ ಅವರಿಗೆ ಪಾರಂಪರಿಕವಾಗಿ ಯಾವುದೇ ಕಾರಣಗಳಿಲ್ಲ. ಹಾಗಾಗಿ ಆಡಳಿತದಲ್ಲಾಗಲಿ
ಬೇರೆ ಅಧಿಕಾರಶಾಹಿಯಲ್ಲಾಗಲಿ ಬೇರೆ ಯಾವುದೇ ವಿಚಾರದಲ್ಲಾಗಲಿ ಬ್ರಾಹ್ಮಣರನ್ನು ಎಲ್ಲಿಡಬೇಕು ಅಲ್ಲಿಡುವಂತಹ ಕೆಲಸವನ್ನು ಆದಿತ್ಯನಾಥ್ ಅವತ್ತಿಂದ ಮಾಡ್ಕೊಂಡು ಬಂದರು. ಅವ್ರದ್ದು ಹಿಂದುತ್ವನೇ, ಆದರೆ ಬ್ರಾಹ್ಮಣರು ಹೇಳಿದ್ದನ್ನೇ ಕೇಳಬೇಕು ಅನ್ನುವಂಥದ್ದು ಆದಿತ್ಯನಾಥ್ಗಿಲ್ಲ. ಆದಿತ್ಯನಾಥ್ಗೆ RSS, ಮುಸ್ಲಿಮರನ್ನು ದ್ವೇಷಿಸಬೇಕು, RSS ಅನ್ನು ಖುಷಿಪಡಿಸ್ಬೇಕು, ಇಷ್ಟೇ. ಬ್ರಾಹ್ಮಣರು ನೋ, ಐ ಡೋಂಟ್ ಲೈಕ್ ದೆಮ್ ಅನ್ನೋ ರೀತಿಯಲ್ಲಿ ಆಡಳಿತ ನಡೆಸ್ಕೊಂಡು ಬರ್ತಿರುವಂಥದ್ದು ಇಲ್ಲಿಯವರೆಗೆ. ಅದು ಏನಾಯಿತು, ಬ್ರಾಹ್ಮಣ ಸಮುದಾಯಕ್ಕೆ ಸಿಟ್ಟು ಬರ್ಸೋಕ್ಕೆ ಶುರುವಾಯಿತು. ಅದೂ ಸಹ ಒಂದು ರೀತಿಯಲ್ಲಿ ಅಮಿತ್ ಶಾಗೆ ಒಂದು ಕಾರಣವಾಗಿ ಸಿಕ್ತು, ಆದಿತ್ಯನಾಥನ ಬದಲಾಯಿಸಬೇಕು ಅಂತ. ಸೊ 2021ಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರು. ಅವರನ್ನು ದೆಹಲಿಗೆ ಕರೆಸ್ಕೊಳ್ಬೇಕು, ಮುಖ್ಯಮಂತ್ರಿಯನ್ನು ಬದಲಾಯಿಸಬೇಕು. ಅಲ್ಲಿ ಕೇಶವ್ ಪ್ರಸಾದ್ ಮೌರ್ಯ ಅನ್ನುವಂಥ ಹಿಂದುಳಿದ ವರ್ಗದ ನಾಯಕನನ್ನು ಮುಖ್ಯಮಂತ್ರಿ ಮಾಡಬೇಕು 2022 ಚುನಾವಣೆ ನಂತರ ಅನ್ನುವಂಥ ಲೆಕ್ಕಾಚಾರಗಳ ನಡುವೆ ಅಮಿತ್ ಶಾ ದಾಳಗಳನ್ನು ಉರುಳಿಸ್ತಿದ್ರು. ಆದರೆ ಇದ್ಯಾವುದರಲ್ಲೂ ಸಹ ನರೇಂದ್ರ ಮೋದಿ 100% ಒಪ್ಪಿಗೆಯನ್ನು ಸೂಚಿಸಲಿಲ್ಲ ಅಮಿತ್ ಶಾಗೆ. ಅಮಿತ್ ಶಾ ಒಂದು ಏನು ಅವರ ಲೆಕ್ಕಾಚಾರಗಳಿಗೆ ಸರಿಯಾಗಿ ಹೊಂದಾಣಿಕೆ ಆಗದಂತಹ ಕೆಲವು ವಿಚಾರಗಳಲ್ಲಿ 2021ರಲ್ಲಿ ಅಮಿತ್ ಶಾ ಆದಿತ್ಯನಾಥ್ ವಿರುದ್ಧ ನಿಂತಂಥದ್ದು ಮಾತ್ರನೇ ಮೋದಿಯವ್ರದ್ದು. ಇಲ್ಲದೆ ಹೋದರೆ ನರೇಂದ್ರ ಮೋದಿಯವರು ಯೂಶ್ವಲಿ ಅಮಿತ್ ಶಾ ಏನೇ ಮಾಡಿದ್ರು ಸಹ ಜೈ 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 ಅಂದ್ಕೊಂಡು ಹೋಗುವ ವ್ಯಕ್ತಿ. ಆದರೆ ಕೆಲವು ವಿಚಾರಗಳು ಬೆರಳೆಣಿಕೆಯಷ್ಟು ಮಾತ್ರ ಅಮಿತ್ ಶಾಗೆ ಬೇಡ, ನೀನು ಮಾಡಂಗಿದ್ರೆ ಮಾಡು, ನಾನು ಇದರಲ್ಲಿಲ್ಲ ಅಂತ ನರೇಂದ್ರ ಮೋದಿಯವರು ದೂರ ನಿಂತಹ ಕೆಲವು ವಿಚಾರಗಳಲ್ಲಿ ಆ ವಿಚಾರವೂ ಸಹ ಒಂದಿತ್ತು, ಆದಿತ್ಯನಾಥ್ನ ಪಕ್ಕಕ್ಕೆ ಸರಿಸಬೇಕು ಅಂತ. ಯಾಕಂದರೆ ನರೇಂದ್ರ ಮೋದಿಯವರಿಗೆ ಆ ಕಾರಣಗಳು ಯಾವುದು ಬೇಕಾಗಿರಲಿಲ್ಲ. ಅದರಿಂದ ನರೇಂದ್ರ ಮೋದಿಯವರಿಗೆ ಯಾವ ನಷ್ಟನೂ ಆಗಿರಲಿಲ್ಲ ಈ 3 ಕಾರಣಗಳಿಂದಾಗಿ. ಆದರೆ 2021ರಲ್ಲಿ ಯೋಗಿ ಆದಿತ್ಯನಾಥ್ ಬಚಾವಾದರು. ಒಂದು ರೀತಿ RSS ಬಚಾವ್ ಮಾಡ್ತು, ಅಂಧಭಕ್ತರು ಸಹ ಸಿಟ್ಟಾಗ್ತಾರೆ ಅನ್ನೋ ಭಯ ಬಂತು ಅಮಿತ್ ಶಾಗೆ. 2020 ಮುಂದಿನ ವರ್ಷ ವಿಧಾನಸಭಾ ಚುನಾವಣೆಗಳಿತ್ತು ಉತ್ತರ ಪ್ರದೇಶದಲ್ಲಿ 2022ರಲ್ಲಿ. ಹಾಗಾಗಿ 21ರಲ್ಲಿ ಮಾಡಿದಂತಹ ಪ್ರಯತ್ನವನ್ನು ಅಮಿತ್ ಶಾ ಕೈಬಿಟ್ರು. ಆದರೆ ಅವರಿಬ್ಬರ ನಡುವೆ ಒಳಗೊಳಗೆ ಮುಸುಕಿನ ಗುದ್ದಾಟ ನಡೀತಾನೇ ಇತ್ತು, ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ನಡುವೆ. ಸೊ 2022ರಲ್ಲಿ ಹೇಗೋ ಅವರೇ ಮತ್ತೆ ಮುಖ್ಯಮಂತ್ರಿ ಆದರು. ಅಮಿತ್ ಶಾ ಕಾಯ್ಕೊಂಡಿದ್ರು, ಮತ್ತೊಂದು ಅವಕಾಶ ಕಾಯ್ತಾ ಇದ್ರು. ಅದು 2024ರಲ್ಲಿ ಸಿಕ್ತು. 2024ರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ BJP ಕನಿಷ್ಠ 70 ಸೀಟುಗಳನ್ನು ಗೆಲ್ಲುತ್ತೆ ಅಂತ ಸ್ವತಃ ಆದಿತ್ಯನಾಥ್ ಹೇಳಿದ್ರು. ಗೋಧಿ ಮಾಧ್ಯಮಗಳು ಹೇಳಿದ್ವು, ಅವು ಬಿಡಿ 400 ಪಾರ್ ಮಾಡಿಸ್ಬಿಟ್ಟಿದ್ವು, 400+ NDAಗೆ ಅಂತ. 420ಗಳೆಲ್ಲ ಸೇರಿಕೊಂಡು 420ವರೆಗೂ ಆಲ್ಮೋಸ್ಟ್ ಕೊಟ್ಟಿದ್ದರು. ಅದ್ಯಾವುದೂ ನಿಜ ಆಗಲಿಲ್ಲ, ಎಲ್ಲ ಸುಳ್ಳಾಯಿತು. ಕಣ್ಣೀರು ಹಾಕಿದ್ರು ಒಂದಷ್ಟು ಜನ, ಮಾಧ್ಯಮದವರೇ ಕಣ್ಣೀರು ಹಾಕಿದ್ರು. ಸುಳ್ಳು ವರದಿಗಳನ್ನು ಕೊಟ್ಟವರೇನೆ, ಆ್ಯಕ್ಟಿಂಗು ಮಾನ ಹೋಯ್ತು ಅಂತ ಸುಮ್ಮನೆ ಹಂಗೆ ಪೋಸ್, ಅದು ಬಿಡಿ. ಸೊ 2024ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮತ್ತು BJP ಅಲ್ಪಮತಕ್ಕೆ ಕುಸಿಬೇಕಾಯಿತು. ಬಹುಮತ ದಾಟಿ 400ವರೆಗೂ ಹೋಗೋದಿರಲಿ, 360 BJPಗೆ ಬರೋದಿರಲಿ, 272 ಬೇಕಲ್ಲ ಮೆಜಾರಿಟಿ, ಅದರಿಂದನೇ ಕೆಳಗಡೆ ಬಿದ್ದೋಯ್ತು BJP. 240ಕ್ಕೆ ಬಂದು ಕೂತ್ಕೊಳ್ತು. ಆನಂತರ ಈ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಬೆಂಬಲದೊಂದಿಗೆ ಇವತ್ತು ಸರ್ಕಾರ ನಿಂತಿದೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ದೊಡ್ಡ ಸಂಖ್ಯೆ ಬಂದಿದ್ದು ಅಥವಾ ದೊಡ್ಡ ಮಟ್ಟದಲ್ಲಿ ಅವರು ಸೋತಿದ್ದು ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಬಂದಿದ್ದು ಕೇವಲ 34 ಸೀಟು 80ರಲ್ಲಿ. 34 ಸೀಟು ಬಂದಿದ್ದು ಅವ್ರಿಗೆ. ಅವ್ರ ಲೆಕ್ಕಾಚಾರ 70 ಇತ್ತು, 34 ಬಂದಿದ್ದು. NDA ಒಟ್ಟಾರೆಯಾಗಿ 36-37 ಬಂತಷ್ಟೇ. ಇನ್ನು 43 ಸೀಟ್ ಕಳ್ಕೊಂಡ್ರು. ಅದರಲ್ಲಿ ಸಮಾಜವಾದಿ ಪಕ್ಷ 36, ಕಾಂಗ್ರೆಸ್ 7 ಸೀಟುಗಳನ್ನು ಗೆದ್ಕೊಳ್ತು. ಆ ಮಟ್ಟಕ್ಕೆ ಹೋಯ್ತದು. ಸೊ ಆಗ ಒಂದು ಸಮಿತಿಯನ್ನು ರಚನೆ ಮಾಡಿ, ಇಂಟರ್ನಲ್ ಸರ್ವೆ ಇರುತ್ತಲ್ಲ, ಯಾಕೆ ನಮಗೆ ಇಂಥ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲಿ ಬಂತು, ಅಯೋಧ್ಯೆಯಲ್ಲಿ ಸೋತೋದ್ವಲ್ಲ ನಾವು ಅಂತ ಅಮಿತ್ ಶಾ ಸರ್ವೆ ಮಾಡಿಸಿದಾಗ ಗೊತ್ತಾಗಿದ್ದು 2 ವಿಚಾರ. ಒಂದು, OBCಗಳು ಸಮಾಜವಾದಿ ಪಕ್ಷದ ಕಡೆ ವಾಲಿದ್ರು ಅಂತ. ಎರಡನೇದು, ಯೋಗಿ ಆದಿತ್ಯನಾಥ್ ಸಹ ಸ್ವಲ್ಪ ಗೇಮ್ ಆಡಿದ್ದಾರೆ. ಫುಲ್ ಪವರ್ ನರೇಂದ್ರ ಮೋದಿಗೆ ದೊಡ್ಡ ಮಟ್ಟದಲ್ಲಿ ಬಂದ್ಬಿಟ್ರೆ ಅಮಿತ್ ಶಾನ ನೆಕ್ಸ್ಟ್ ಹೇಳ್ಕೊಳ್ತಾರೆ, ಕ್ಯೂವಲ್ಲಿ ನಿಲ್ಲಿಸ್ಕೊಂಡ್ಬಿಡ್ತಾರೆ. ಅದು ಆಗಬಾರ್ದು, ನನ್ನ ಹೆಸರು ಚಾಲ್ತಿಯಲ್ಲಿರಬೇಕು ನೆಕ್ಸ್ಟ್ ಪ್ರಧಾನಮಂತ್ರಿಗೆ ಅನ್ನೋದಾದರೆ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಪೆಟ್ಟು ಬಿದ್ದರೆ ಓವರಾಲ್ ರಾಷ್ಟ್ರೀಯ ಮಟ್ಟದಲ್ಲಿ BJPಗೆ ಸಂಖ್ಯೆಗಳು ಕಡಿಮೆ ಆಗ್ತವೆ. ಆಗ ಅವರು ಕಂಟ್ರೋಲಲ್ಲಿರ್ತಾರೆ,
ಅನ್ನುವಂಥದ್ದು ಯೋಗಿ ಆದಿತ್ಯನಾಥ್ ಲೆಕ್ಕಾಚಾರ ಆಗಿತ್ತು ಅಂತ ಹೇಳಲಾಗ್ತದೆ. ಅದು ಅಮಿತ್ ಶಾ ಅವರಿಗೆ ಬಂದಂತಹ ವರದಿಯಲ್ಲಿ ಬಂದಂತಹ ಅಂಶಗಳು ಅಂತ ನಮಗೆ ತಿಳಿದು ಬಂತು. ಆವಾಗಿನಿಂದ ನರೇಂದ್ರ ಮೋದಿಯೂ ಸಹ ಸೇರಿಕೊಂಡ್ರು ಅಮಿತ್ ಶಾ ಜೊತೆ ಆದಿತ್ಯನಾಥ್ ಅವರನ್ನು ಪಕ್ಕಕ್ಕೆ ಸರಿಸಲೇಬೇಕು ಅಂತ. ಆದರೆ ಅಷ್ಟು ಸುಲಭ ಅಲ್ವಲ್ಲ. ಅಂಧಭಕ್ತರು ಯೋಗಿ ಆದಿತ್ಯನಾಥ್ ಅಂದರೆ ಯಾವುದೋ ಒಂದು ಜಾಗದಲ್ಲಿ ಇಟ್ಟಿದ್ದಾರಲ್ಲ. ಯಾಕೆಂದರೆ ಮುಸ್ಲಿಮರ ಮನೆ ಮೇಲೆ ಬುಲ್ಡೋಸರ್ ಹರಿಸ್ತಾರೆ, ಮುಸ್ಲಿಮರನ್ನು ಎನ್ಕೌಂಟರ್ ಮಾಡ್ತಾರೆ. ಇಂಥವರೇ ನಮಗೆ ಬೇಕಾಗಿರೋದು. ಮೋದಿಯ ನಂತರ ಆದಿತ್ಯನಾಥ್, ಮೋದಿಯ ನಂತರ ಆದಿತ್ಯನಾಥ್ ಅಂತ ಲಬೋ 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 ಅಂತ ಬಾಯಿ ಬಡ್ಕೊಳ್ಳೋ ಅಂಧಭಕ್ತರನ್ನು ಮೆಚ್ಚಿಸ್ಬೇಕಲ್ಲ. ಇವರು ವೋಟರ್ಸ್ ಎಲ್ಲ ಅಂಧಭಕ್ತರೇ ತಾನೆ. ಸೊ ಅಂಧಭಕ್ತರಿಗೆ ಇದ್ದಕ್ಕಿದ್ದಾಗೆ ಶಾಕ್ ಕೊಟ್ಟರೆ ಅಂಧಭಕ್ತರು ಮುಗಿಸ್ಬಿಡ್ತಾರೆ ಬಿ ಜೆ ಪಿನ ಯಾವುದೋ ಒಂದು ರೀತಿಯಲ್ಲಿ. ಮಹಾರಾಷ್ಟ್ರದಲ್ಲಿ ಮುಗಿಸಿರೋರು, ಬಿಹಾರಲ್ಲಿ ಮುಗಿಸಿರೋರು, ಹರಿಯಾಣದಲ್ಲಿ ಮುಗಿಸಿರೋರು, ಏನೇನೋ ಆಗಿರೋದು. ಸೊ ಹಾಗಾಗಿ ಸೈಲೆಂಟ್ ಆಗಿದ್ದರು. ಆದರೆ ಯಾವಾಗ ಬಿಹಾರದ ಚುನಾವಣೆಗಳು ಗೆದ್ರೋ ಆಗ ಉತ್ತರ ಪ್ರದೇಶ ಕಡೆ ನೋಡೋದಕ್ಕೆ ಶುರು ಮಾಡಿದ್ರು. ಉತ್ತರ ಪ್ರದೇಶದಲ್ಲಿ ಇದು ಒಳ್ಳೆಯ ಅವಕಾಶ, ಅವರಿಗೆ ಒಂದು ಕಾರಣವೂ ಸಿಕ್ತು. ನೋಡಿ, OBC ಮತಗಳ ಕಾರಣಕ್ಕಾಗಿ ನಾವು 2024 ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಪೆಟ್ಟನ್ನು ಅನುಭವಿಸಿದ್ದೀವಿ. ಬಹಳ ದೊಡ್ಡ ಹಿನ್ನಡೆಯಾಯಿತು. ಆ ಹಿನ್ನಡೆಯನ್ನು ಸರಿದೂಗಿಸಬೇಕು ಅಂದರೆ ಉತ್ತರ ಪ್ರದೇಶದಲ್ಲಿ OBC ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಸಬೂಬು ಸಿಕ್ತು BJPಗೆ. ಆಗ ನೋಡಿದಾಗ ಉತ್ತರ ಪ್ರದೇಶ ಸಂಪೂರ್ಣವಾಗಿ ಯೋಗಿ ಆದಿತ್ಯನಾಥ್ ಹತೋಟಿಯಲ್ಲಿರೋದು ಕಂಡು ಬಂತು. 1.5 ವರ್ಷ ಆಯಿತು ಅಲ್ಲಿನ KPCC ಅಧ್ಯಕ್ಷ, 1.5 ವರ್ಷ ಆಯಿತು ಅಲ್ಲಿನ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕಾಗಿ ಸಮಯ ಮುಗಿದು. ಅಂದರೆ ಪ್ರಸ್ತುತ ಯಾರಲ್ಲಿ ಇದಾರಲ್ಲ ಅವರ ಸಮಯ ಭೂಪೇಂದರ್ ಸಿಂಗ್ ಚೌಧರಿ ಅವರು ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷ BJPಗೆ. ಅವರ ಅವಧಿ ಜನವರಿ 2024ಕ್ಕೆ ಮುಗಿದಿದೆ. ಆದರೆ ಇಲ್ಲಿಯವರೆಗೆ ಬದಲಾವಣೆ ಆಗಿಲ್ಲ. ಹೇಗೆ JP ನಡ್ಡಾ 2.5-3 ವರ್ಷದಿಂದ ಅವರೇ ಕೂತಿದ್ದಾರೋ ಬದಲಾವಣೆ ಆಗದೆ BJP ಮತ್ತು RSS ನಡುವೆ ಒಂದು ಒಮ್ಮತ ಇಲ್ಲದ ಕಾರಣಕ್ಕಾಗಿ, ಅದೇ ರೀತಿ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ನಡುವೆ ಒಮ್ಮತ ಇಲ್ಲದ ಕಾರಣಕ್ಕಾಗಿ ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷರು ಸಹ ಬದಲಾವಣೆ ಆಗಿಲ್ಲ. ಆದರೆ ಈಗ ಅದನ್ನು ಮಾಡೋ ಎಲ್ಲ ತಯಾರಿಯನ್ನು ಅಮಿತ್ ಶಾ ಮುಗಿಸ್ಕೊಂಡಿದ್ದಾರೆ. ಸುಮಾರು 14 ಹೊಸ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ. ಆ 14 ಜಿಲ್ಲಾಧ್ಯಕ್ಷರಲ್ಲಿ ಹೆಚ್ಚಿನವರು ಹಿಂದುಳಿದ ವರ್ಗದವರು. ಅದಕ್ಕೂ ಮೊದಲು ಒಟ್ಟು 84, ಮೊದಲು 70 ಇತ್ತು, ಈಗ 14 ಸೇರ್ತು. ಸೊ 84 ಜಿಲ್ಲೆಗಳಲ್ಲಿ ಈಗ ಜಿಲ್ಲಾಧ್ಯಕ್ಷರು ಇದ್ದಾರೆ. ಹಾಗಾದರೆ ರಾಜ್ಯಾಧ್ಯಕ್ಷರ ನೇಮಕ ಹತ್ತಿರ ಬಂತು ಅನ್ನೋದಾಯಿತು. ಈಗ ಯಾರ ಇದರಲ್ಲಿ ಮಾತು ನಡಿಬೇಕು, ರಾಜ್ಯಾಧ್ಯಕ್ಷರು ಯಾರು ಅನ್ನೋದಕ್ಕೆ ಅಂದರೆ, ಬಿಹಾರ ಗೆದ್ದಿರುವ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಫುಲ್ ಪವರಲ್ಲಿದ್ದಾರೆ. ನಾವು ಮಾಡಿದ್ದೆಲ್ಲ ಸರಿ, ಈಗ ನಾವು ಹೇಳಿದವರು ಉತ್ತರ ಪ್ರದೇಶದಲ್ಲಿ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥದ್ದು ಅವರ ಪಟ್ಟೀಗ. ಯೋಗಿ ಆದಿತ್ಯನಾಥ್ಗೆ ಹೆಚ್ಚು ವಿರೋಧ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಮಹಾರಾಷ್ಟ್ರ ಗೆದ್ದರು, ಹರಿಯಾಣ ಗೆದ್ದರು, ಬಿಹಾರ ಗೆದ್ದರು. ಹಾಗಾಗಿ ಅಮಿತ್ ಶಾ, ನರೇಂದ್ರ ಮೋದಿ ಸರಿಯಾದ ಹಾದಿಯಲ್ಲಿದ್ದಾರೆ ಅಂತ ಇಡೀ BJP ನಂಬುತ್ತಾ ಇದೆ. ಈಗ ಅದನ್ನು ವಿರೋಧಿಸೋದಕ್ಕೆ ಯೋಗಿ ಆದಿತ್ಯನಾಥ್ಗೆ ಸಾಧ್ಯ ಆಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅವರನ್ನು ಕಾರ್ನರ್ ಮಾಡಿ ಆಗಿದೆ ಈಗ. ಸೊ ಯಾರನ್ನಾದ್ರೂ ಇನ್ನೊಬ್ಬರನ್ನ ಈಗ ತರಬೇಕಲ್ಲ ವಾಪಸ್ಸು. ಅದೇ ಕೇಶವ್ ಪ್ರಸಾದ್ ಮೌರ್ಯ ಈಗ ಉಪಮುಖ್ಯಮಂತ್ರಿ ಆಗಿದ್ದಾರಲ್ಲ ಉತ್ತರ ಪ್ರದೇಶದಲ್ಲಿ. 2017ರಲ್ಲಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಬಟ್ RSS ಮಧ್ಯಪ್ರವೇಶ ಮತ್ತು ನಾನು ಹೇಳ್ದಂಗೆ ಆರಂಭದಲ್ಲಿ ಹಿಂದುತ್ವದ ಏನಿತ್ತು ಆ ಬ್ರೈನ್ ವಾಷಿಂಗ್, ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಆದಿತ್ಯನಾಥ್ರಂಥವರೇ ಬೇಕು ಅಂತ ಅವಾಗ ಮಾಡಿದ್ದು. ಅದೇ ಕೇಶವ್ ಪ್ರಸಾದ್ ಮೌರ್ಯ ಉಪಮುಖ್ಯಮಂತ್ರಿಯನ್ನು ನೆಕ್ಸ್ಟು 2027ರ ಒಳಗೇನೆ, ಅಂದರೆ ಮುಂದಿನ ವರ್ಷ 2026ರಲ್ಲಿ ಆದಿತ್ಯನಾಥರನ್ನು ಕೆಳಗಿಳಿಸಿ ಕೇಶವ ಪ್ರಸಾದ್ ಮೌರ್ಯನ ಮುಖ್ಯಮಂತ್ರಿ ಮಾಡಿಬಿಟ್ರೆ OBC ವೋಟ್ ಬ್ಯಾಂಕನ್ನು ವಾಪಸ್ ಪಡ್ಕೊಳ್ಬೋದು. 2024ರ ಲೋಕಸಭಾ ಚುನಾವಣೆಯಲ್ಲಿ ಆದ ನಷ್ಟವನ್ನು ಸರಿದೂಗಿಸ್ಕೊಳ್ಬೋದು ಅಂತ ಇವ್ರ ಲೆಕ್ಕಾಚಾರ. ಅದೊಂದು ಸಬೂಬು. ಆದರೆ ಹಳೆ ದ್ವೇಷ ಅಮಿತ್ ಶಾಗೆ, ನರೇಂದ್ರ ಮೋದಿ ಅವರಿಗೆ ಎಲ್ರಿಗೂ ಇದೆ ಯೋಗಿ ಆದಿತ್ಯನಾಥ್ ಮೇಲೆ. ಹಾಗಾಗಿ ಏನು ಮಾಡಿದ್ದಾರೆ, ಕೇಶವ ಪ್ರಸಾದ್ ಮೌರ್ಯಗೆ ಹೆಚ್ಚು ಹೆಚ್ಚು ಪವರ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ, ಬಿಹಾರದಲ್ಲಿ ಚುನಾವಣೆಗಳ ನಂತರ ಏನೆಲ್ಲ ಚಟುವಟಿಕೆಗಳಿದ್ದಾವೋ ಅದು ಪಕ್ಷದ ನಾಯಕನನ್ನು ಆಯ್ಕೆ ಮಾಡೋದು, ಅಂದರೆ MLAಗಳ ನಾಯಕನನ್ನು ಆಯ್ಕೆ ಮಾಡೋದ್ರಿಂದ ಹಿಡಿದು ವಿಧಾನಸಭಾ ನಾಯಕನಿಂದ ಆಯ್ಕೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಉಸ್ತುವಾರಿಯನ್ನಾಗಿ ಮಾಡಿದ್ರು.
ಪ್ರಭಾರಿಯನ್ನಾಗಿ ಮಾಡಿದರು. ಆ ಮೂಲಕ ಅವರಿಗೆ ದೊಡ್ಡ ಪವರ್ಗಳನ್ನು ಕೊಟ್ಟಿದ್ದಾರೆ ಕೇಶವ ಪ್ರಸಾದ್ ಮೌರ್ಯಗೆ. ಬಿಹಾರದಲ್ಲಿ ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಪಕ್ಕದ ರಾಜ್ಯದಲ್ಲೇ ದೊಡ್ಡ ದೊಡ್ಡ ಪವರ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ಉತ್ತರ ಪ್ರದೇಶದಲ್ಲೂ ಸಹ ಇನ್ನು ಶುರುವಾಗುತ್ತೆ. ಮೇ ಬಿ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರ, ಅಥವಾ ಅಮಿತ್ ಶಾಗೆ ಬೇಕಾದ ವ್ಯಕ್ತಿಯನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಆ ಮೂಲಕ ಯೋಗಿ ಆದಿತ್ಯನಾಥ್ರ ಮೇಲೆ ಒಂದಷ್ಟು ಒತ್ತಡ ಹಾಕಿ ಕೇಶವ ಪ್ರಸಾದ್ ಮೌರ್ಯಗೆ ಅದನ್ನು ಜಾಗ ಬಿಟ್ಟುಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಈ ಮೂಲಕ ಮಾಡ್ಕೊಂಡಿದ್ದಾರೆ. ಕೇಶವ ಪ್ರಸಾದ್ ಮೌರ್ಯಗೆ ಕಂಪ್ಲೀಟ್ ಪವರ್ಗಳನ್ನು ಕೊಟ್ಟಿದ್ದಾರೆ, ಕಂಪ್ಲೀಟ್ ಪವರ್ಗಳನ್ನು ಕೊಡ್ತಾ ಇದ್ದಾರೆ ಒಂದೊಂದಾಗಿ. ಸೊ ಇದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಮಾಡ್ತಿರುವಂತಹ ಲೆಕ್ಕಾಚಾರ. ಯೋಗಿ ಆದಿತ್ಯನಾಥ್ ಅವರನ್ನು CM ಸ್ಥಾನದಿಂದ ಪಕ್ಕಕ್ಕೆ ತಳ್ಳಿಬಿಡಬೇಕು ಅಂತ. ಇನ್ನು ಅದಕ್ಕೆ ಪ್ರತಿತಂತ್ರವಾಗಿ ಆದಿತ್ಯನಾಥ್ ಏನು ಮಾಡ್ತಾರೆ ಅಂತ ನೋಡಬೇಕು. ಕೇಶವ ಪ್ರಸಾದ್ ಮೌರ್ಯ ತಮ್ಮದೇ ಉಪಮುಖ್ಯಮಂತ್ರಿ, ತಮ್ಮ ಸೀಟನ್ನು ಕಸಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಆದಿತ್ಯನಾಥ್ ಏನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವ್ರದ್ದೇ ಆದ ಲೆಕ್ಕಾಚಾರದಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಅವ್ರದ್ದು ಮೊದಲೇ ಆ್ಯಂಟಿ ಬ್ರಾಹ್ಮಣ್ ಮನಸ್ಥಿತಿ ಯೋಗಿ ಆದಿತ್ಯನಾಥ್. ಅವ್ರು ಏನು ಮಾಡಬೇಕು ಮಾಡ್ತಾರೆ. ಇನ್ನೊಂದಷ್ಟು ಹಿಂದುತ್ವವನ್ನು ಬಲವಾಗಿ ಪ್ರತಿಪಾದಿಸುವ ಮೂಲಕ ನನ್ನನ್ನು ಮುಟ್ಟೋದು ಹಿಂದುತ್ವ ವಿರೋಧಿ ನಡೆಯಾಗಬಹುದು ಅನ್ನುವ ರೀತಿಯಲ್ಲಿ ಆ ಹಿಂದುತ್ವದ ನಶೆ ಏರಿಸ್ಕೊಂಡಿರುವ ಜನಗಳಿಗೆ, ಮತದಾರರಿಗೆ ಹೇಳುವಂತಹ ಅಥವಾ ತೋರಿಸುವಂತಹ ಪ್ರಯತ್ನವನ್ನಂತೂ ಮಾಡ್ತಾರೆ. ಅದನ್ನು ಬಿಟ್ಟು ಬೇರೆ ಏನು ಮಾಡ್ತಾರೆ ಅಂತ ಮಾತ್ರ ವೆಯ್ಟ್ ಮಾಡಬೇಕು. ಸೊ ಅದ್ರ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ಸ್ ಇದ್ದರೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂಥದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.